ತರುವಾಯ ಸೇತನು ಸಹ ಮಗನನ್ನು ಪಡೆದು ಅವನಿಗೆ ಏನೋಷ್ ಎಂಬ ಹೆಸರಿಟ್ಟನು. ಆ ಕಾಲದಲ್ಲಿ ಯೆಹೋವ ಎಂಬ ಹೆಸರನ್ನು ಹೇಳಿಕೊಂಡು ಆರಾಧಿಸುವುದಕ್ಕೆ ಪ್ರಾರಂಭವಾಯಿತು. ಹಾಲೆಲೂಯಾ. ಇಲ್ಲಿ ಆದಮಗ ಅನೇಕ ಮಕ್ಕಳು ಹುಟ್ಟ್ಯಾರ. ಆದ್ರ ಆದಮಾಗಲಿ ಅವಳವಾಗಲಿ ದೇವರಿಗೆ ಆರಾಧನೆ ಮಾಡ್ತಕ್ಕಂಥದ್ದು, ದೇವರಿಗೆ ಕೃತಜ್ಞತೆ ಸುದ್ದಿ ಮಾಡಿರ್ತಕ್ಕಂಥದ್ದು ನೋಡಿಲ್ಲ. ಆತನ ಮಕ್ಕಳು ಹುಟ್ಟ್ಯಾರ, ಅವ್ರು ಭೀ ಮಾಡ್ಯಾರ, ಅವ್ರು ಭೀ ಹಂಗೆ ಉಳ್ದಾರ. ಯಾವಾಗಾದ್ರ ಈ ರೀತಿಯಾಗಿ ಹಣ್ಣಕ್ಕೆ ಹುಟ್ಟ್ಯಾನೋ, ಹಣ್ಣಕ್ಕೆ ದೇವರ ಭಯ ಭಕ್ತಿಯಲ್ಲಿ ನಡ್ಕೊಂಡು ಹೋಗ್ಯಾನೋ, ಆ ಭಯ ಭಕ್ತಿಯಲ್ಲಿ ನಡೀತಕ್ಕಂಥ ಸಂದರ್ಭದಲ್ಲಿ ತಿರುಗಿ ನಾವು ನೋಡ್ಬೇಕಾದ್ರ ಸೇತ್ ಎಂಬ ಮಗನು ಹುಟ್ಟ್ಯಾನ. ಆತ ಬೆಳೆದಾನ. ಆತ ಬೆಳೆದು ದೊಡ್ಡವನಾಗಿನ ಮೇಲ ಆತ ದೇವರಿಗೆ ಕೃತಜ್ಞತೆ ಸ್ತುತಿ ಮಾಡ್ಲಕ್ಕ, ದೇವರಿಗೆ ಮಹಿಮೆ ಪಡಿಸ್ಲಕ್ಕ ಆತ ಇಷ್ಟಪಟ್ಟನ. ಆದ್ರೆ ದೇವರಿಗೆ ನಾವು ಸ್ತುತಿಸೋದು, ಆರಾಧಿಸೋದು ಎಷ್ಟು ಮಟ್ಟಿಗೆ ಒಳ್ಳೆಯದ ಅಂತೆ 100ಕ್ಕೆ 100 ನಾ ದೇವರಿಗೆ ಕೃತಜ್ಞತೆ ಸ್ತುತಿ ಮಾಡೋದು ಅದು ಒಳ್ಳೆಯದದ. ಅದು ಯಾರಿಗೆ ಒಳ್ಳೆಯದದ? ಯಾರಾದ್ರೂ ದೇವರಿಗೆ ಉಪಕಾರ ಸ್ತುತಿ ಮಾಡ್ತಾರೋ, ಯಾರಾದ್ರೂ ಮಾಡ್ತಾರೋ ಅವರಿಗೆ ಮೇಲದ. ಏನು ಬೇರೆಯವರಿಗೆ? ಇದ್ರಾಗ ದೇವರಿಗೆ ಏನು ನಾವು ಕೊಡ್ತಾ ಇಲ್ಲ. ಕೇವಲ ಆತ ನಮಗೆ ಮಾಡಿರ್ತಕ್ಕಂಥ ಮೇಲಿಗಾಗಿ ನಾವು ದೇವರಿಗೆ ಸ್ತೋತ್ರ ಸಲ್ಲಿಸ್ತೇವಂದ್ರ ಆಶೀರ್ವಾದಗಳು ಯಾರು ಹೊಂದ್ಕೋತಾರ ಅಂದ್ರ ಯಾರಾದ್ರೂ ದೇವರ ಸನ್ನಿಧಿಯಲ್ಲಿ ದೇವರಿಗೆ ಸ್ತೋತ್ರ ಸಲ್ಲಿಸ್ತಾರೋ ಅವರೇ. ಏನಿಲ್ಲ, ಈ ರೀತಿಯಾಗಿ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಅನೇಕ ಜನರು ಅನೇಕ ಕಾಲಗಳು ಕಳೆದು ಹೋಗ್ಯವ. ಆದ್ರ ಬೈಬಲ್ದಾಗ ನೋಡ್ಬೇಕಾದ್ರ ಸೇತ್ ಎಂಬ ಸಹೋದರ ಏನ್ ಮಾಡ್ಯಾರಂದ್ರಿ? ದೇವರಿಗೆ ಮನಸಾರ ಆರಾಧನೆ ಮಾಡಲಕ್ಕ ಸಿದ್ಧವಾಗ್ಯಾರ. ಇವತ್ತು ಬಹಳ ಜನರು ದೇವರಿಗೆ ಆರಾಧಿಸ್ತಾರ, ಆದ್ರ ಪರಿಪೂರ್ಣವಾಗಿ ಆರಾಧನೆ ಮಾಡೋದು ಎಷ್ಟರ ಮಟ್ಟಿಗೆ ಮಾಡ್ತಾರೆ ಗೊತ್ತಿಲ್ಲ. ಆದಮ ಹವಳವಾಗ್ಲಿ, ಆದಮ ಹವಳನ ಮಕ್ಕಳಾಗ್ಲಿ, ಹಣ್ಣುಕಾಗ್ಲಿ, ಹೇಬೆಲ್ ಬದಲಿ ಕೊಟ್ಟಿರ್ತಕ್ಕಂಥ ಮಗನಾಗ್ಲಿ ಅನೇಕ ಜನರು ಹುಟ್ಟ್ಯಾರ. ಕಡೆಗೆ ದೇವರಿಗೆ ಆರಾಧನೆ ಮಾಡ್ತಕ್ಕಂಥದ್ದು ನಾವು ಬೈಬಲ್ದಾಗ ಎಲ್ಲಿ ನೋಡ್ತಾ ಇದ್ದೇವಂದ್ರ ಇಲ್ಲಿ ಸೇತ್ ಎಂಬ ವ್ಯಕ್ತಿ ಯಾವಾಗಾದ್ರೆ ಅವ್ರಿಗೆ ಮಗ ಹುಟ್ಟೇನು, ಆ ಮಗನ ಹೆಸರು ಇಟ್ಕಸಿ ಏನ್ ಮಾಡ್ತಾರ? ಯಾವ ದೇವರಿಗೆ ಅಂತ? ಯೆಹೋವ ದೇವರಿಗೆ ಅಲ್ಲ, ಯೆಹೋವ ದೇವರಿಗೆ ಎಂಬ ಆರಾಧನೆ ಮಾಡ್ತಾರ. ನಿಮಗೆ ಗೊತ್ತಾ ಇದು ಹಾಡಾದ? ಯಾವ್ದು ಹಾಡದ ಗೊತ್ತಾ? ಓಲ್ಡ್ ಹಾಡ, ಬಹಳ ಹಳೆ ಹಾಡ. ಇದು ಬಹಳ ಮಂದಿ ಪಿಕ್ಚರ್ ಹಾಡ ಅನ್ಕೋತಾರ. ಕಡೆಗೆ ಅದು ಪಿಕ್ಚರ್ ಹಾಡ ಇಲ್ಲ. ಆ ಪಿಕ್ಚರ್ ಅವ್ರು ಸ್ವರ ತಕ್ಕೊಂಡಾರ, ಅದ್ರಾಗೆ ಏನ್ ತೆಗ್ದಿಲ್ಲ ಅಲ್ಲ. ಯಾವ್ದಲ್ಲ ಅದು ಹಾಡ? ಯೆಹೋವ ದೇವರಲಿಂದ ಜಗವುಂಟೈತಲ್ಲ, ಆದಮ ಹವ್ವಳವರು ಮೊದಲಿದರಲ್ಲ, ಆದಮವಳ ನಂಬವರು ಮನುಷ್ಯರಿದ್ದರಲ್ಲ, ಆದಮವಳ ನಂಬವರು ಮನುಷ್ಯನಿದ್ದರಲ್ಲ. ಈ ಹಾಡ ಅದ್ಭುತವಾಗಿರ್ತಕ್ಕಂಥ ಹಾಡ. ಆದ್ರೆ ಈ ಹಾಡ ಹಾಡಿಕಶಿ ಅಂತಂದ್ರ ಆ ಸಹೋದರ ದೇವರಿಗೆ ಮಹಿಮೆ ಪಡಿಸಿ ಅಂದ್ರ ಆಶೀರ್ವಾದಿಸಲ್ಪಟ್ಟನ. ಏನು ಆಶೀರ್ವಾದಿಸಲ್ಪಟ್ಟಿಲ್ಲ? ಅದೇ ರೀತಿಯಾಗಿ ಅಬ್ರಹಾಮನ ದೇವರಿಗೆ ಕಟ್ಕಶಿ ಅಂದ್ರೆ ಆಶೀರ್ವಾದ ಮಾಡಿರುವಾಗ ಆತನು ಸಹ ಅದ್ಭುತವಾದ ಆಶೀರ್ವಾದಗಳು ಅಂದ್ಕೊಂಡನ. ಆದಿಕಾಂಡ ಭಾಗದಲ್ಲಿ 28ನೇ ಅಧ್ಯಾಯದಾಗ ಸುಮಾರು 3ನೇ ವರ್ಷ ಹಿಡಿದು ನಾವು ಓದ್ಕೊತಾ ಹೋಗಿನಂಗಾದ್ರ
ಅಲ್ಲಿ ಆತನ ಮಕ್ಕಳಿಗೆ ಆತನ ಸಂತಾನಗಳಿಗೆ ಅದ್ಭುತವಾಗಿರ್ತಕ್ಕಂಥ ಭೂಮಿಗಳು, ದೇಶಗಳು, ಪ್ರಾಂತಗಳು, ಆತ ಹೋಗಿ ನಿಂತಿರ್ತಕ್ಕಂಥ ಸ್ಥಳವೆಲ್ಲ ಆಶೀರ್ವಾದಿಸಲೆಂದು ತುಂಬಿ ಬಿಟ್ಟಾರ ದೇವರು. ಹಲ್ಲೆಲೂಯಾ. ಏನಿಲ್ಲ, ಈ ರೀತಿಯಾಗಿ ದೇವರು ಮಾಡ್ತಾರ, ಅದ್ಭುತ ಕಾರ್ಯ ಮಾಡ್ತಾರ. ಸೂಚಕ ಕಾರ್ಯಗಳು ಯಾರ ಜೀವಿತದಲ್ಲಿ ಮಾಡ್ತಾರಂದ್ರ ಯಾರಾದ್ರೂ ದೇವರಿಗೆ ಅಧೀನವಾಗಿದ್ದು ದೇವರಿಗೆ ಕೃತಜ್ಞತೆ ಸ್ತುತಿ ಮಾಡ್ತಾರೋ ಅವರಿಗೆ ಮಾತ್ರ. ಏನು ಎಲ್ಲರಿಗೆ ಅಲ್ಲ, ಎಲ್ಲರಿಗೂ ಮಾಡ್ತಾರ. ಆದ್ರ ಯಾರಾದ್ರೂ ದೇವರಿಗೆ ಹೆಚ್ಚಾಗಿ ಪ್ರೀತಿ ಮಾಡ್ತಾರೋ ಅವರಿಗೆ ಏನ್ ಮಾಡ್ತಾರ, ದೇವರು ಹೆಚ್ಚಾಗಿ ಪ್ರೀತಿ ಮಾಡ್ತಾರ. ಹಲ್ಲೆಲೂಯಾ. ಏನು ಮಾಡಲ್ಲ, ವಿಮೋಚನಾ ಕಾಂಡದಲ್ಲಿ 2ನೇ ಅಧ್ಯಾಯದಲ್ಲಿ ನಾವು ಮೊದಲನೇ ವರ್ಷದಲ್ಲಿ ನೋಡ್ಬೇಕಾದ್ರೆ ಏನಂದ್ರೆ ಅಲ್ಲಿ ವಿಮೋಚನಾ ಕಾಂಡದಲ್ಲಿ 2ನೇ ಅಧ್ಯಾಯ ಮೊದಲನೇ ವರ್ಷದಲ್ಲಿ ಏನಂತಲ್ಲಿ, ಹೀಗಿರುವಲ್ಲಿ ಲೇವಿಯ ವಂಶಸ್ಥನಾದ ಒಬ್ಬ ಮನುಷ್ಯನು ಲೇವಿಯ ಕುಲದ ಕನ್ನಿಕೆಯನ್ನು ಮದುವೆ ಮಾಡಿಕೊಂಡನು. ಆಕೆ ಗರ್ಭಿಣಿಯಾಗಿ ಗಂಡು ಮಗುವನ್ನು ಎತ್ತು ಅದು ಚೆಲುವಾದ ಕೂಸೆಂದು ತಿಳಿದು 3 ತಿಂಗಳು ಬಚ್ಚಿಟ್ಟು ಆಕೆ ಅದನ್ನು ಇನ್ನೂ ಹೆಚ್ಚು ಕಾಲ ಮರೆಮಾಡಲಾರದೆ ಆಪಿನ ಪೆಟ್ಟಿಗೆಯನ್ನು ತೆಗೆದುಕೊಂಡು ಜೇಡಿ ಮಣ್ಣನ್ನು ರಾಳವನ್ನು ಹಚ್ಚಿ ಕೂಸನ್ನು ಅದರಲ್ಲಿ ಮಲಗಿಸಿ ನೈಲ್ ನದಿಯಲ್ಲಿ ಅಂಚಿನಲ್ಲಿರುವ ಜಂಬೂಲಿ ನೆಟ್ಟಿರೋಳು. ಏನ್ ಮಾಡ್ಯಾರಂದ್ರಿ, ದೇವರ ಸನ್ನಿಧಿಯಲ್ಲಿ ಒಬ್ಬ ರಾಜನ ಆಜ್ಞೆ ಇತ್ತು. ರಾಜನ ಆಜ್ಞೆ ಏನಿತ್ತು? ಏನ್ ಆಜ್ಞೆ ಇತ್ತು ರಾಜನ ಆಜ್ಞೆ? ಹೆಣ್ಮಕ್ಳು ಹಿಡಿದ್ರು ಇರ್ಲಿ. ಏನಿರ್ಲಿ ಅಂತ? ಹೆಣ್ಮಕ್ಳು ಹಿಡಿದ್ರ ಇರ್ಲಿ, ಒಂದ್ ವೇಳೆ ಗಂಡು ಮಕ್ಕಳು ಹಿಡಿದ್ರ ಕೊಲ್ಲಬೇಕಂತ. ಯಾಕ ಗೊತ್ತಾ? ಗಂಡು ಮಕ್ಕಳು ಅಂತಂದ್ರೆ ರಾಜ್ಯರಿಗೆ ಭಯ. ಒಂದ್ ವೇಳೆ ಅವ್ರಿಗಿನ್ನ ಹುಷಾರಾದ್ರು ಅಂದ್ರೆ ಭಯ, ಅವ್ರಿಗೆ ವಿರೋಧವಾಗಿ ನಿಂತರು ಅಂದ್ರೆ ಭಯ. ಈ ಭಯದಿಂದ ಯಾವ ವ್ಯಕ್ತಿವಿ ಗಂಡು ಮಗು ಹುಟ್ಟಿ ಕಸಿ ಬಲಿಷ್ಠನಾಗಬಾರ್ದು, ಜ್ಞಾನವಂತನಾಗಬಾರ್ದು, ಬುದ್ಧಿವಂತನಾಗಬಾರ್ದು, ಯಾವೇ ನಮ್ಮ ಮೇಲೆ ಅಧಿಕಾರ ನಡೆಸಬಾರ್ದು ಎಂಬ ಉದ್ದೇಶದಿಂದ ಆ ರಾಜ ಏನ್ ಮಾಡನ ಆಜ್ಞೆ ಕೊಟ್ಟನ. ಏನಂತೇಳಿ ಆಜ್ಞೆ ಕೊಟ್ಟನ? ಯಾವ ಕುಟುಂಬದಾಗ ಗಂಡು ಮಗು ಹುಡ್ತಾನ ಆ ಮಗನಿಗೆ ಏನ್ ಮಾಡ್ಬೇಕಂತ ದೇವರಿಗೆ ವಿರುದ್ಧವಾದ ಆಲೋಚನೆಗಳು, ಸಮಾಜದವರಿಗೆ ವಿರುದ್ಧವಾದ ಆಲೋಚನೆಗಳು. ಅದಕ್ಕೆ ದೇವರು ಯಾರ ಪಕ್ಷದಲ್ಲಿ ಹರ? ದೇವರಿಗೆ ಪ್ರೀತಿ ಮಾಡ್ತಕ್ಕಂಥವ್ರ ಪಕ್ಷದಲ್ಲಿ ಹರ, ದೇವರಿಗೆ ಕೊಂಡಾಡ್ತಕ್ಕಂಥವ್ರ ಪಕ್ಷದಲ್ಲಿ ಹರ. ಅವ್ರ ಸುತ್ತಮುತ್ತ ಆತನ ದೇವದೂತರ ಕವಲಿ ಇಟ್ಟಾರ. ಅವ್ರ ಆಶೀರ್ವಾದ ಬೇಲಿಗಳು ಹಂಚಿ ಕಸಿ ಅವ್ರಿಗೆ ಏನು ಹಾಕ್ಬಿಡಲ್ಲ ಹಾಗೆ ಭದ್ರವಾದ ಕವಲಿಟ್ಟು ಆತಗ ಕಾಪಾಡಿಕೆ ಚಂದ್ರ ನಡೆಸಿಕೊಡ್ತಾರ. ಹಲ್ಲೆಲೂಯಾ. ಏನಿಲ್ಲ, ಆ ಸಮಯದಲ್ಲಿ ನಿಜವಾಗ್ಲು ದೇವರು ಲೋಕ ಸೃಷ್ಟಿ ಮಾಡ್ಯಾರ. ಲೋಕ ಸೃಷ್ಟಿ ಮಾಡಿದಾಗ ಎಲ್ಲ ಗೊತ್ತಾಗ್ಯದ ದೇವರಿಗೆ. ಯಾವ ಟೈಮ್ನಾಗ ಯಾರು ಹುಡ್ತಾರ, ಹ್ಯಾಂಗಿರ್ತಾರ, ಹ್ಯಾಂಗಿಲ್ಲ, ಯಾರಿಗಿನ ಹ್ಯಾಂಗ್ ಯೂಸ್ ಮಾಡ್ಕೋಬೇಕು ಆ ದೇವರಿಗೆ ಗೊತ್ತುಂಟು. ಆ ಸಂದರ್ಭದಲ್ಲಿ ಏನ್ ಮಾಡ್ಯಾರಿ, ಆ ರಾಜನ ತಂಗಿಗೆ ಏನ್ ಕೊಟ್ಟಿಲ್ಲ ಅಂತ, ಮಕ್ಕಳು ಕೊಟ್ಟಿಲ್ಲ ಅಂತ. ಎದ್ರ ಕಡೆದು ಕೊಟ್ಟಿಲ್ಲ. ಒಂದ್ ವೇಳೆ ಅಕ್ಕಿಗೆ ಮಕ್ಕಳು ಕೊಟ್ರ ಈ ಮೋಸಕ್ಕೆ ಬೆಳಿಗುಡ್ತೀರಾ, ಈ ಮೋಸಕ್ಕೆ ಅಡಗಿಸ್ಕೊಳ್ತೀರಾ, ಈ ಮೋಸ ಒಂದು ಲೋಕ ಜನರಿಗೆ ಸಹಾಯಕ ಆಗಿದ್ದೀನ? ಅದು ಇಷ್ಟೊಂದಿಲ್ಲ. ದೇವರಿಗೆ ಮೊದಲೇ ಸೀನ್ ಗೊತ್ತಾಗ್ಯದ. ನೋಡಿ ಕಸಿ ಆತ ಏನು ಮಾಡ್ಯಾರ, ಎಲ್ಲಿ ಯಾರಿಗೆ ಹಿಡಿಬೇಕು ಅವ್ರಿಗೆ ಹಿಡ್ಕೊಂಡಾರ. ಹಿಡ್ಕೊಂಡು ಕಸಿ ಏನು ಮಾಡ್ಯಾರ, ಆತನ ಕೆಲಸ ಪ್ರಾರಂಭ ಮಾಡ್ಯಾರ. ಆ ಪ್ರಾರಂಭದಲ್ಲಿ ನಿಜವಾಗ್ಲು ಏನಾಗ್ಯದ್ರಿ, ಆ ಹೆಣ್ಮಗಳು ಆ ಕೂಸಿಗೆ ಪೆಟ್ಟಿಗೆದಾಗ ಹಾಕಿದಾಗ ಆ ಹೆಣ್ಮಗಳು ಸ್ನಾನ ಮಾಡ್ಲಕ್ಕೆ ಬಂದಿದಾಗ ನೋಡ್ಯಾರ. ಆ ಪೆಟ್ಟಿಗೆಯಲ್ಲಿ ನೋಡಿದ್ರೆ ಸುಂದರವಾದ ಕೂಸದ. ಆ ಕೂಸಿಗೆ ಅಂದ್ರ ನೋಡ್ಯಾರ, ನೋಡಿ ಕಸಿ ಬಹಳ ಆನಂದ ಪಟ್ಟಾರ. ಎಷ್ಟು ಸುಂದರ ಕೂಸಂದ್ರ ವಿವರಣೆ ಮಾಡಕ್ಕಾಗಲ್ಲ. ಅಂತ ಒಳ್ಳೆ ಕೂಸು ದೇವ್ರವ್ರಿಗೆ ಕೊಟ್ಟಾರ. ಆ ಸಂದರ್ಭದಲ್ಲಿ ಆ ಕೂಸಿ ವೈದ್ಯಕೇಶ ಏನ್ ಮಾಡ್ಯಾರಂತ್ರಿ, ಒಬ್ರು ರಾಜ್ಯನ ಮೇಳದಾಗ, ಒಬ್ರು ರಾಜ್ಯನ ಮನೆಗೆ ಬೆಳಿಲಕ ದೇವರು ಏರ್ಪಾಟ್ ಮಾಡ್ಯಾರ. ಏನಿಲ್ಲ, ದೇವರಿಗೆ ಧ್ಯಾನ ಮಾಡ್ರಿ, ದೇವರಿಗೆ ಪ್ರೀತಿ ಮಾಡ್ರಿ, ದೇವರ ಆಜ್ಞೆಗಳು ಕಾಯ್ಕೊಂಡು ನಡೀರಿ. ನಿಮ್ಮ ಮಕ್ಕಳಿಗೆ ಅದ್ಭುತವಾದ ರೀತಿಯನ್ನು ದೇವರೇ ನಡೆಸ್ಕೊಡಕ್ಕೆ ಸಿದ್ಧವಾಗ್ಯಾರ. ಆ ರೀತಿಯಾಗಿ ನಡೆಸಿರ್ತಕ್ಕಂಥ ಸಂದರ್ಭದಲ್ಲಿ
ಅವ್ರ ಪ್ರಯಾಸಗಳೆಲ್ಲ ವ್ಯರ್ಥವಾಗ್ಯವ. ಆದ್ರೆ ಇಲ್ಲಿ ಸಫಲತೆ ಎಲ್ಲಿ ಸಿಕ್ಕದಂದ್ರ ಇಲ್ಲಿ ನಾವು ನೋಡ್ಬೇಕಾದ್ರ 8-9 ವರ್ಷ ನೋಡ್ರಿ, 3 ತಿಂಗಳು ಅಡವಿದಲ್ಲಿ ಬೆಚ್ಚಿಟ್ಟಾರ. ಹಿಂಗ ಮಾಡಕ್ಕಿನ ಇಲ್ಲಿ 1 ತಿಂಗಳು ಹೊಂಟು ಹೋಗ್ಯದ. ಇನ್ನ 1 ತಿಂಗಳು ಎಲ್ಲಿ ಕಾಲ ಕಳೀತಾರ ಗೊತ್ತಾ? ಕೂಸು ತಾಯಿ ಆ ಕೂಸಿಗೆ ಅದರ ಜನ್ಮ ಕೊಟ್ಟಳು. ಆ ಕೂಸು ಆ ತಾಯಿ ಬಲ್ಲಿ ವ್ಯವಸ್ಥೆ ಮಾಡೋದಕ್ಕೋಸ್ಕರವಾಗಿ ಅವ್ರಿಗೆ ಒಪ್ಪಿಸಿರುವಾಗ ನಿಜವಾಗ್ಲೂ ಆ ಕೂಸಿಗೆ ಇರುತ್ತಂದ್ರ ಅಲ್ಲಿ ಪರಿಪೂರ್ಣವಾಗಿ ಬೆಳೆಸಿರುವಾಗ ಆ ಕೂಸಿಗೆ ತಂದ ಕಸಿ ಏನ್ ಮಾಡತ್ತಾರಂತ್ರಿ? ಹೋದ್ರಿ 8-9 ಹೋದ್ರಿ. ಆ ಹುಡುಗಿ ಹೋಗಿ ಕೂಸಿನ ತಾಯಿಯನ್ನು ಕರೆತಂದಳು. ಫರೋಹನ ಕುಮಾರ್ತೆ ಅವಳಿಗೆ, ನೀನು ಈ ಮಗುವನ್ನು ತೆಗೆದುಕೊಂಡು ಹೋಗಿ ನನಗೋಸ್ಕರ ಸಾಕಮ್ಮ, ನಾನೇ ನಿನಗೆ ಸಂಬಳವನ್ನು ಕೊಡುವೆನು ಎಂದು ಹೇಳಲಾಗಿ ಆ ಸ್ತ್ರೀಯ ಕೂಸನ್ನು ತೆಗೆದುಕೊಂಡು ಸಾಕಿದಳು. ಆ ಹುಡುಗನು ಬೆಳೆದಾಗ ಅವನನ್ನು ಫರೋಹನ ಕುಮಾರ್ತೆ ಬಳಿಗೆ ತೆಗೆದುಕೊಂಡು ಬಂದರು. ಅವನು ಆಕೆಗೆ ಮಗನಾದನು. ಇವನನ್ನು ನೀರಿನೊಳಗಿಂದ ಎಳೆದಿದ್ದೇನೆಂದು ಹೇಳಿ ಆಕೆ ಅವನಿಗೆ ಮೋಶೆ ಎಂದು ಹೆಸರಿಟ್ಟಳು. ಏನಂತ ಹೆಸರಿಟ್ಟಾರಿ? ಎದ್ರ ಕಡಿದು ನೀರಿನೊಳಗಿಂದ ಏನಂತಂದ್ರೆ ಎಳೆದ ಕಸಿ ಅಂತಂದ್ರ ಕೂಸಿಗೆ ಮ್ಯಾಲ ತನ್ನ ಕಸಿ ಅಂದ್ರ 3 ತಿಂಗಳು ಅವರು ಏನಂದ್ರೆ ಕಾವಲಿ ಮಾಡ್ಯಾರ, ಥೋಡೆ ದಿನ ಅವ್ರು ಕಾವಲಿ ಮಾಡ್ಯಾರ, ಇನ್ನೊಂದು ತಿಂಗಳೇನಂದ್ರ ಅವ್ರ ತಾಯಿ ಕಾವಲಿ ಮಾಡ್ಯಾಳ, ವ್ಯವಸ್ಥೆ ಮಾಡ್ಯಾಳ. ಯಾವಾಗ ಅಂದ್ರ ಆ ಕೂಸಿಗೆ 5 ತಿಂಗಳು ಆಗ್ಯಾವು. 5ನೇ ತಿಂಗಳಲ್ಲಿ ಅಂತಂದ್ರ ಆ ಕೂಸಿಗೆ ಅವ್ರ ಮನೆಗೆ ತಂದಿನಾಗ ಆ ಕೂಸಿನಗೋಸ್ಕರವಾಗಿ ಏನ್ ಮಾಡ್ಯಾರಂತ್ರಿ? ಎಲ್ಲರೂ ದೇವರಿಗೆ ಸ್ತೋತ್ರ ಸಲ್ಲಿಸಿದ ದೇವರಿಗೆ ಅಲ್ಲ ಕೃತಜ್ಞತೆ ಹೇಳಿ ಆ ಕೂಸಿಗೆ ಏನಂತ ಹೇಳಿ ಹೆಸರು ಇಡ್ತಾರ? ಮೋಶೆ ಅಂತ ಹೆಸರು ಇಡ್ತಾರ. ನಿಜವಾಗ್ಲೂ ಕೆಲವ ಕಾಲದಲ್ಲಿ ಆ ರೀತಿಯಾಗಿ ಜರುಗದ ಅಲ್ಲ, ಈ ರೀತಿಯಾಗಿ ಜರ್ಕೋತ ಬಂದ. 5 ತಿಂಗಳದಾಗ ಇಟ್ಟಾರ, 3 ತಿಂಗಳದಾಗ ಇಟ್ಟಾರ ಅಲ್ಲ, 1.25 ತಿಂಗಳದಾಗ ಇಟ್ಟಾರ. ಯಾವ ದಿನದಾಗ ಇಡಬೇಕು ಗೊತ್ತಿಲ್ಲ ಅಲ್ಲ. ಕೆಲವು ಮಂದಿ ಟೈಮ್ ಸಿಕ್ಕನಾಗ ಇರ್ತಾರ, ದುಡ್ಡಿದ್ರಾಗ ಮಾಡ್ತಾರ. ಆದ್ರೆ ಅವ್ರಿಗೆ ಒಂದು ರೀತಿಯಾಗಿದ್ದು ಮಾಡ್ಬೇಕಂದ್ರೆ ಇಷ್ಟಪಡ್ತಾರ. ಈ ಒಂದು ಸಂದರ್ಭದಲ್ಲಿ ನಾವು ದೇವರ ವಾಕ್ಯದಲ್ಲಿ ನೋಡ್ಬೇಕಾದ್ರ ಯೋಹಾನರಾಗ ನೋಡ್ರಿ, ಯೋಹಾನರಾಗ 10ನೇ ಅಧ್ಯಾಯದಾಗ 57ನೇ ವರ್ಷದಿಂದ ಹೋದ್ರಿ. ಲೂಕನ್ ಬರೆದ ಸುವಾರ್ತೆದಾಗ 1ನೇ ಅಧ್ಯಾಯದಾಗ 57 ನೋಡ್ರಿ. ಇಲ್ಲ ಎಲಿಜಬೆತ್ತಳು ದಿನ ತುಂಬಿ ಗಂಡು ಮಗುವನ್ನು ಹೆತ್ತಳು. ಆಕೆಯ ನೆರೆಹೊರೆಯವರು ಬಂಧು ಬಾಂಧವರು ಆಕೆಯ ಮೇಲೆ ಕರ್ತನು ತನ್ನ ದಯವನ್ನು ವಿಶೇಷವಾಗಿ ತೋರಿಸಿದನೆಂಬುದನ್ನು ಕೇಳಿ ಆಕೆಯ ಕೂಡ ಸಂತೋಷಪಟ್ಟರು. 8ನೇ ದಿನದಲ್ಲಿ ಅವರು ಆ ಮಗುವಿಗೆ ಸುನ್ನತಿ ಮಾಡುವುದಕ್ಕಾಗಿ ಬಂದು ಅದಕ್ಕೆ ಜಕರಿಯನೆಂದು ತಂದೆ ಹೆಸರನ್ನು ಇಡಬೇಕೆಂದಿದ್ದರು. ಹಾಲೆಲೂಯಾ. ಏನಂತಾರಂತ್ರಿ? 8ನೇ ದಿನದಾಗ ಏನಂತ ಸುನ್ನತಿ ಮಾಡ್ಕಸಿ ಆ ಕೂಸಿಗೆ ಜಕರಿಯ ಅಂತ ಕಸಿ ಅಂತಂದ್ರೆ ಹೆಸರು ಇಡಬೇಕು ಅನ್ನತ್ತಾರ. ಎಲಿಸಬೆತ್ ಏನಂತಂದ್ರೆ ದೇವರು ಮುಪ್ಪಿನ ಕಾಲದಲ್ಲಿ ಗಂಡು ಮಗು ಬಹುಮಾನ ಕೊಟ್ಟಿನಾಗ ಅಲ್ಲಿರ್ತಕ್ಕಂಥ ಅನೇಕ ಸಹೋದರನ್ನು ನೋಡ್ಕಸಿ ಅವ್ರ ಜೊತೆಯಲ್ಲಿ ಸಂತೋಷ ಪಡೆಯತಾರ, ಉಲ್ಲಾಸ ಪಡೆಯತಾರ, ಕೊಂಡಾಡ್ತಾರ, ದೇವರಿಗೆ ಮಹಿಮೆ ಪಡಿಸ್ತಾರ. ಆದ್ರೆ ಕೂಸಿಗೆ ಹೆಸರು ಇಡ್ಬೇಕು ಅಂದ್ರ ಈ ಹೆಸರು ಇಡಕ್ಕೆ ಅಂದ್ರೆ ಸಿದ್ಧವಾಗಿರುವಾಗ ನಿಜವಾಗ್ಲೂ ಏನ್ ಹೆಸರು ಇಡ್ಬೇಕಂತ ಜಕರಿಯ ಅಂತ ಹೆಸರು ಇಡ್ಬೇಕಂತಂದಿನಾಗ ಅಲ್ಲಿ ಎಲ್ಲರೂ ಇಡ್ಬೇಕಂತಾರ. ಕರೀಲಿಕ್ಕೆ ಇವ್ರೇನ್ ಹೇಳ್ತಾರ?
ತಾಯಿ ಏನಂತಾಳೆ, ಬೇಡ ಯಹಾನ್ ಅಂತ ಕಸಿ ಇಡ್ರಿ ಅಂತ. ತಿರುಗಿ ಹೋಗಿ ತಂದೆ ಬಳಿ ಹೋಗಿ ಕಸಿ ಅಂತ ಕೇಳ್ತಾರ. ಏನು ಕೇಳ್ತಾರ? ತಂದೆ ಮಾತುಗಳು ಬಂದಾಗ್ಯಾವ, ಮಾತುಗಳು ಮೂಕಾಗಿ ಹೋಗ್ಯಾರ. ಅವರು ಯಾಕಂದ್ರೆ ಹೇಳಿದ ಮಾತು ಕೇಳೋದ್ ಕಡಿದು ಅವರಿಗೆ ದೇವರೇ ಮೂಕ್ ಮಾಡ್ಯಾರ. ಕೂಸು ಹುಟ್ಟಸ್ತನ ಆತಗೆ ಏನು ಬಂದಿಲ್ಲ? ಮಾತು ಬಂದಿಲ್ಲ. ತೊಟ್ಟಲಿಕ್ಕಸ್ತನ ಆತಗ ಮಾತು ಬಂದಿಲ್ಲ. ತೊಟ್ಟಲಿಕ್ಕಪ್ಪರಿ ಒಂದು ಪೇಪರ್ ಮೇಲ, ಒಂದು ಹಲಗಿ ಮೇಲ ಏನು ಹೆಸರು ಇಡಬೇಕು ಅಂತ ಕಿಸಿ ಕೇಳಿನಾಗ ಅವಾಗ ಹೇಳ್ತಾನ. ಏನಂತ ಕಿಸಿ ಹೇಳ್ತಾನ? ಒಂದು ಪೇಪರ್ ತಗೊಬರಿ, ಒಂದು ಬಲ್ಪ ತಗೊಬರಿ, ನಾ ಬೈಕ್ ತೋರಿಸ್ತೆ ಅಂದ. ಆದ್ರೆ ಅದ್ರ ಮೇಲೆ ಬರ್ತಾರೆ. ಏನಂತ ಕಿಸಿ ಬರ್ತಾರಂತ? ಯಹಾನ್ ಅಂತ ಕಿಸಿ ಬರ್ತಾರ. ಯಹಾನ್ ಅಂತ ಕಿಸಿ ಬರಿದ್ರಿಗೆ ಏನ್ ಜರುಗ್ಯದಲ್ಲಿ? ಅದ್ಭುತ ಜರುಗ್ಯದ. ದೇವ್ರ ಮಾತನ್ನ ಕೇಳಲ್ಲ ಅಂದ, ನಾನು ನಂಬಲ್ಲ ಅಂದ. ಕಡೆಗೆ ದೇವ್ರು ಏನ್ ಮಾಡ್ಯಾರ ಅಲ್ಲಿ? ಅಲ್ಲ, ನೀ ನಮ್ಮ ಸನಕ ನೀ ಮೂಕಾಗಿರು ಅಂದ. ಯಾವಾಗಾದ್ರೂ ಯಹಾನ್ ಅಂತ ಹೆಸರು ಬರ್ತಾನೋ, ಯಹಾನ್ ಅಂತ ಹೆಸರು ಬರೀತಿಲಿಕ್ಕೆ ಯಾವಾಗ ನಾಲಿಗೆ ಸಡಲವಾಗ್ಯದ, ಆತ ಮಾತಾಡಕ್ಕಿಂದ್ರ ಪ್ರಾರಂಭ ಮಾಡಿದ. ಅದು ನೋಡಿ ಕಸಿ ಅಲ್ಲಿ ಕೂಡಿ ಬಂದಿರ್ತಕ್ಕಂಥ ಎಲ್ಲ ಜನರು ಆನಂದಿಷ್ಟರ, ಸಂತೋಷ ಪಟ್ಟರ. ದೇವರಿಗೆ ಅದ್ಭುತವಾದ ಆರಾಧನಾ ಮಾಡಕ್ಕೆ ಅಂತಂದ್ರ ಅವರೆಲ್ಲರೂ ಸಿದ್ಧವಾಗ್ಯಾರ. ಹಲ್ಲೆಲೂಯ. ಏನಿಲ್ಲ, ಇದು ನಿಜ. ನೀವು ತೊಟ್ಟಲಕ್ಕೆ ಹಾಕ್ತಿರ, ನೀವು ಎಷ್ಟು ದಿನದಾಗ ಮಾಡ್ತಿರೋ ಅದು ನಿಮ್ಮಿಷ್ಟದ ಮಾತದ. ನಿಮ್ಗೆ ಹೆಂಗೆ ವ್ಯವಸ್ಥೆ ಆಯ್ತು ಹಂಗ ನೀವು ಮಾಡ್ಬೋದು. ಆದ್ರೆ ಬೈಬಲ್ ಅಂತ ಇದೇ ಟೈಮಿಗೆ ಮಾಡ್ಬೇಕಂಬದು ಏನಿಲ್ಲ, 5 ಮಾಡ್ಬೇಕಂಬದು ಏನಿಲ್ಲ, ಸವ ತಿಂಗಳದಾಗೆ ಮಾಡ್ಬೇಕಂಬದು ಏನಿಲ್ಲ, 7 ದಿನದಾಗೆ ಮಾಡ್ಬೇಕಂಬುದು ಏನಿಲ್ಲ. ಸರಿ ಏನಾದ್ರಾಗ ಅದು ದೇವರಿಗೆ ಅದು ಏನು ಇರ್ತಿಲ್ಲ. ಈ ರೀತಿಯಾಗಿ ಇವತ್ತು ನಾವು ಕೊಟ್ಟಲ ಕಾರ್ಯಕ್ರಮಕ್ಕೋಸ್ಕರವಾಗಿ ಈ ಒಂದು ಸಹೋದರ ಕುಟುಂಬಕ್ಕೆ ಅಂದ್ರೆ ಅವರು ಆಹ್ವಾನ ಮಾಡಿರುವಾಗ ನಾವೆಲ್ಲರೂ ಸಮಯ ತಕ್ಕಂತೆ ನಾವು ಬಂದಿದ್ದೆವು. ಆದ್ರೆ ಈ ಸಮಯ ಲೇಟ್ ಆಗಿದೆ, ದಯಮಾಡಿ ಕ್ಷಮಿಸಬೇಕು. ಈ ರೀತಿಯಾಗಿ ಈ ದಿನದ ಈ ಸಮಯದ ಒಂದು ವಾಕ್ಯ ನಾವು ಮುಕ್ತಾಯ ಮಾಡ್ತಾ ಇದ್ದೇವೆ. ಮತ್ತು ಈ ವಾಕ್ಯ ದೇವರು ಅವರಿಗೆ, ಅವ್ರ ಕುಟುಂಬಕ್ಕೂ, ಅವ್ರ ಮಗನಿಗೂ, ಕೂಡಿ ಬಂದಿರ್ತಕ್ಕಂಥ ಎಲ್ಲ ನೆಂಟರನ್ನೆಲ್ಲರಿಗೂ, ನಮ್ಮೆಲ್ಲರಿಗೂ ವಿಶೇಷಕರವಾದ ಆಶೀರ್ವಾದಗಳ ಮೂಲಕವಾಗಿ ನಡೆಸ್ಬೇಕಂತೇಳಿ ನಾವೆಲ್ಲರೂ ಪ್ರಾರ್ಥನೆ ಮಾಡ್ಕೊಬಾರಿ. ಕಣ್ಮುಚ್ಚರಿ, ಪ್ರಾರ್ಥನೆ ಮಾಡ್ಕೊಬಾರಿ. ಎಲ್ಲರೂ ಕಣ್ಮುಚ್ಚರಿ. ಹಲ್ಲೆಲೂಯಾ, ಸ್ತೋತ್ರ ಯೆಸಯ್ಯ. ನಿಮಗೆ ವಂದನೆಗಳು ಪ್ರಭಾ. ನಿಮ್ಮ ಕೃಪೆಯು, ಕನಿಕರವು, ದಯವು ಸ್ವಾಮಿ. ಅಯ್ಯ ಸಹೋದರಿ ಮೇಲೆ ಇಟ್ಟಿದ್ದಕ್ಕಾಗಿ ನಿಮಗೆ ಸ್ತೋತ್ರ. ಗಂಡು ಮಗು ಗರ್ವಫಲ ಬಹುಮಾನ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ಅಯ್ಯೋ ಪ್ರಭಾ, ಈ ಒಂದು ದಿನವೂ ಸ್ವಾಮಿ ಅಯ್ಯ ಮಗನಿಗೆ ಒಂದು ಪ್ರಭಾ, ನಾಮಕರಣವು ಪ್ರಭಾ, ಅಯ್ಯ ಇಡ್ತಗೋಸ್ಕರವಾಗಿ ಪ್ರಭಾ ನೀವು ಸಮಯ ಕೊಟ್ಟಿದ್ದಕ್ಕಾಗಿ ಸ್ತೋತ್ರವಾಗಲಿ. ಆ ಮಗನ ನಾಮವು ಏನಾಗಿ ಇಡಬೇಕು ಪ್ರಭಾ, ಅದು ತಾಯಿ ತಂದೆಗೆ ಮಾತ್ರ ಗೊತ್ತು. ಇವ ದೇವ, ಆ ಮಗನ ಹೆಸರು ಏನಾದರೂ ಇಡ್ತೇವೆ ಸ್ವಾಮಿ, ಆ ಹೆಸರು ನಿಮಿತ್ತವಾಗಿ ಪ್ರಭಾ ಆ ಮಗನಿಗೆ ಆನಂದವು, ಸಂತೋಷವು, ಸಮಾಧಾನವು, ಆ ಮಗನು ಸುಖವಾಗಿ, ಕ್ಷೇಮವಾಗಿ, ಸಂತೋಷವಾಗಿ ನಿಮ್ಮ ಭಯದಲ್ಲಿ, ಭಕ್ತಿಯಲ್ಲಿ ಕುಟುಂಬಕ್ಕೆ ವಿಧೇಯನಾಗಿದ್ದು, ಜನರಿಗೆ ಒಳ್ಳೆ ಸಹಕಾರಿ ಮಗನಾಗಿದ್ದು ಬೆಳೆದಕ್ಕೋಸ್ಕರವಾಗಿ ಪ್ರಭಾ ವಿಶೇಷಕರವಾದ ಆಶೀರ್ವಾದ ಕೂಡಿ ಬಂದಿರ್ತಕ್ಕಂಥ ಎಲ್ಲ ಜನರಿಗೋಸ್ಕರವಾಗಿ, ಅವ್ರ ಕುಟುಂಬ ಮಕ್ಕಳಿಗೋಸ್ಕರವಾಗಿ ಕೂಡಿ ಬಂದಿರ್ತಕ್ಕಂಥ ದೈವ ಸೇವಕರು, ಅವ್ರು ಮಾಡುವ ಸೇವೆ ಪರಿಚಯ, ಅವ್ರ ಕುಟುಂಬ ಮಕ್ಕಳಿಗೋಸ್ಕರವಾಗಿ ಪ್ರಭಾ ನೀವೇ ವಿಶೇಷಕರವಾದ ಆಶೀರ್ವಾದಗಳ ಮೂಲಕವಾಗಿ ನಮ್ಮೆಲ್ಲರಿಗೂ ನೀವು ನಡೆಸಿಕೊಡ್ತೀರಿ ಎಂಬುದಾಗಿ ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡಿಕೊಳ್ಳುತ್ತೇವೆ ಸ್ವಾಮಿ. ಆಮೆನ್, ಆಮೆನ್, ಆಮೆನ್. ಸ್ತೋತ್ರ. ಹಲ್ಲೆಲೂಯಾ.